ಈ ದಿನ ನಮ್ಮ ಮನೇಲಿ ಗೋಧಿ ನುಚ್ಚಿನ ಬಾತ್ ಮಾಡ್ತಾಯಿದ್ದೀನಿ. ಗೋಧಿ ನುಚ್ಚು ಅದು ತೊಗೊಂಡಿದ್ದೀನಿ ನೋಡಿ. ಗೋಧಿ ನುಚ್ಚು ಮತ್ತು ತರಕಾರಿಗಳು, ಕ್ಯಾರೆಟು, ಆಲೂಗೆಡ್ಡೆ, ದಪ್ಪ ಮೆಣಸಿನ್ಕಾಯಿ, ಬೀನ್ಸು ಮತ್ತು ಗೆಡ್ಡೆಕೋಸು ಇಷ್ಟು ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಅಲ್ಲಿ ತೆಂಗಿನ ಹಾಲು, ಟೊಮೆಟೊ ಪ್ಯೂರಿ ಮತ್ತು ಬಟಾಣಿ ಇಟ್ಕೊಂಡಿದ್ದೀನಿ. ಅಲ್ಲಿ ಗರಂ ಮಸಾಲ, ಸಾಸಿವೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿರು ಮೆಣಸಿನ್ಕಾಯಿ, ಸಾಂಬಾರು ಸೊಪ್ಪು ಮತ್ತು ಸ್ವಲ್ಪ ಖಾರದ ಪುಡಿ ಇಟ್ಕೊಂಡಿದ್ದೀನಿ. ಮತ್ತು ಎಣ್ಣೆ, ತುಪ್ಪ, ಉಪ್ಪು ಎಲ್ಲ ಸೇರಿಸ್ತೀನಿ, ಅವಾಗ ತೋರಿಸ್ತೀನಿ. ಚೆನ್ನಾಗಿರುತ್ತೆ, ಒಂದು ಸರಿ ನೀವು ಮಾಡಿ. ಪಾತ್ರೆ ಇಟ್ಟಿದ್ದೀನಿ ಉರಿಲಿಕ್ಕೆ. ಇವಾಗ ಸ್ವಲ್ಪ ರವೆ ನುಚ್ಚನ್ನು ಉರಿಬೇಕು, ಅದನ್ನ ಹುರ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಪಾತ್ರೆ ಕಾದಿದೆ, ಎಣ್ಣೆ ಹಾಕ್ತೀನಿ. ಇದು ಗೋಧಿ ನುಚ್ಚನ್ನು ಹಾಕ್ತೀನಿ, ಸ್ವಲ್ಪ ಹುರ್ಕೋತೀನಿ ನಾನು. ಇದು ಶುಗರ್ಗೆಲ್ಲ ತುಂಬ ಒಳ್ಳೆಯದು. ನಿಮ್ಮ ಮನೆಗಳಲ್ಲಿ ಯಾರು ಶುಗರ್ ಪೇಷಂಟ್ ಇದ್ದರೆ ಮಾಡಿ. ಇದಾಗಿದೆ, ಈಗ ಇದನ್ನು ತೆಗೆದುಬಿಡ್ತೀನಿ. ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆ ಕಾದ್ಮೇಲೆ ಎಣ್ಣೆ, ತುಪ್ಪ ಎರಡೂ ಹಾಕ್ತೀನಿ. ಈಗ 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ, 1.5 ಸ್ಪೂನ್ ತುಪ್ಪ ಹಾಕ್ತೀನಿ. ಇದಕ್ಕೆ ಎಣ್ಣೆ, ತುಪ್ಪ ಎರಡೂ ಹಾಕಿದ್ರೆ ಚೆನ್ನಾಗಿರೋದು. ವೇಳೆ ಮನೇಲಿ ಇಲ್ಲಾಂದ್ರೆ ಬರೀ ಎಣ್ಣೆಲೇ ಮಾಡಿ, ಒಳ್ಳೆಯದಿರುತ್ತೆ. ಸಾಸಿವೆ ಹಾಕಿದೆ, ಅದು ಅಂತ ಇದೆ ನೋಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೆ, ಹಸಿರು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಮರಾಠಿ ಮೊಗ್ಗು, 2 ಲವಂಗ ಮತ್ತು ಬಾತೆಲೆ ಹಾಕ್ತಾ ಇದ್ದೀನಿ. ಸೂಪರಾಗಿರುತ್ತೆ, ಒಂದು ಸರಿ ಮಾಡಿ ನೋಡಿ, ನೀವೇ ಹೇಳ್ತೀರಾ. ನಂತರ ಈಗ ಅದು ಬಾಡಿಸಾದ್ಮೇಲೆ ತರಕಾರಿ ಹಾಕ್ತಾಯಿದ್ದೀನಿ. ಕ್ಯಾರೆಟು, ದಪ್ಪ ಮೆಣಸಿನ್ಕಾಯಿ, ಆಲೂಗೆಡ್ಡೆ, ಬೀನ್ಸು ಮತ್ತು ಗೆಡ್ಡೆಕೋಸು ಇವೆಲ್ಲ ಹಚ್ಚಿಟ್ಕೊಂಡಿದ್ದೆ. ನಾನು ತುಂಬ ತರಕಾರಿಗಳು ಯೂಸ್ ಹಾಕ್ತೀನಿ ಯಾವಾಗೂ ಬಾತ್ ಮಾಡಿದಾಗ. ನೀವು ಸಹ ಹಾಕಿ, ಇಲ್ಲಾಂದರೆ ನಿಮ್ಮ ಮನೇಲಿ ಏನಿದೆ ಅದು ಹಾಕಿ, ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕ್ತೀನಿ, ಅದು ಚೆನ್ನಾಗಿ ಹಿಡ್ಕೊಳ್ಳಿ ತರಕಾರಿ ಅಂತ. ಬಟಾಣಿ ಹಾಕ್ತಾಯಿದ್ದೀನಿ.
ಮತ್ತು ಗರಂ ಮಸಾಲ ಪುಡಿ ಹಾಕ್ತೆ, ಅಚ್ಚ ಖಾರದ ಪುಡಿ 1 ಸ್ಪೂನ್ ಹಾಕ್ತೆ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕಲಿ. 1 ಸ್ಪೂನು ನನ್ನ ತರಕಾರಿಗೆ ಕರೆಕ್ಟಾಗಿ 1 ಸ್ಪೂನ್ ಬೇಕು, ಹಾಗಾಗಿ ಹಾಕಿದ್ದೀನಿ. ತೆಂಗಿನಕಾಯಿ ಅದು ರುಬ್ಕೊಂಡಿದೆ, ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಟೊಮೆಟೊ ಪ್ಯೂರಿ ಹಾಕ್ತಿದ್ದೀನಿ, 3 ಟೊಮೆಟೊ ಹುಳಿಯಾಗಿರೋದು ಚೆನ್ನಾಗಿರುತ್ತೆ. ಹುಳಿ ಟೊಮೆಟೊ ಹಾಕಿ, ಇಲ್ಲಾಂದರೆ ಅದನ್ನೇ ಒಂದು ಎಕ್ಸ್ಟ್ರಾ ಹಾಕಿ, ಜಾಮೂನ್ ಟೊಮೆಟೊ ಆದರೆ ಚೆನ್ನಾಗಿ ಬಾಡಿಸಿ ಅದ್ರ ವಾಸನೆ ಎಲ್ಲ ಹೋಗಲಿ, ಬಾತು ಚೆನ್ನಾಗಿರುತ್ತೆ. ಸುಮಾರು ಜನರು ತೆಂಗಿನ ಹಾಲು ಹಾಕೋದಿಲ್ಲ, ನಾನು ಹಾಕ್ತೀನಿ. ಇದಕ್ಕೆ ಚಟ್ನಿ ಮಾಡದಿರೋ ನಡೀತೆ, ಹಾಗೆ ತಿನ್ಬೋದು. ತೆಂಗಿನಲ್ಲಿ ಸೇರಿಸಲಿಲ್ಲ ಅಂದರೆ ಚಟ್ನಿ ಮಾಡಿದ್ರೆ ಅಥವಾ ರಾಯ್ತ ಮಾಡಿದ್ರೆ ಚೆನ್ನಾಗಿರುತ್ತೆ ಜೊತೆಗೆ. ಬಿಸಿ ನೀರು ಹಾಕ್ತಾಯಿದ್ದೀನಿ, ನೀರು ಕಾಯಿಸ್ಕೊಂಡಿದ್ದೆ, ಆ ಬಿಸಿ ನೀರು ಹಾಕ್ತಾಯಿದ್ದೀನಿ. ಮತ್ತು ಖಾರ ಎಲ್ಲ ತೊಳೆದು ಹಾಕ್ತಾಯಿದ್ದೀನಿ ಮಿಕ್ಕಿದ್ದು. ನಿಮಗೆ ಗೊತ್ತಿರುತ್ತಲ್ಲ, 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ತೀನಿ ಅಂತ. ಆ ಥರ ಬಿಸಿ ಮಾಡೋಕ್ಕೆ ಇಟ್ಕೊಳ್ಳಿ, ಅದನ್ನೇ ಹಾಕಿ. ಕುಕ್ಕರಲ್ಲಿ ಮಾಡಿದ್ರೆ 1.25 ಲೋಟ ಅಥವಾ 1.5 ಲೋಟ ಹಾಕಿದ್ರೂ ಸಾಕು. ತುಂಬ ಉದ್ರಾಗಬೇಕು ಅಂದರೆ. ಇವಾಗ ಸಾಲ್ಟ್ ಹಾಕ್ತೆ ಸ್ವಲ್ಪ ನಾನು. ಟೇಸ್ಟ್ ನೋಡ್ಬಿಟ್ಟು ಹಾಕ್ತೆ, ಇನ್ನೊಂದು ಸ್ವಲ್ಪ ಸಾಲ್ಟ್ ಬೇಕು ಅನ್ನಿಸ್ತು, ಹಾಕಿದೆ. ಗೋಧಿನ ಹುರ್ಕೊಂಡಿದ್ನೆಲ್ಲ, ಗೋಧಿ ನುಚ್ಚನ್ನು ಅದನ್ನು ಸೇರಿಸ್ತಾ ಇದ್ದೀನಿ. ಇದೇ ಥರ ಹುರ್ಕೊಳ್ಳಿ, ಅದೊಂಥರ ಹೂವು ಥರ ಸೂಪರಾಗಿದೆ ನೋಡಿ. ಹುರಿದೇ ಹಾಕಿ, ಹಂಗೆ ಹಾಕಬೇಡಿ, ಚೆನ್ನಾಗಿ ಬರುತ್ತೆ. 2 ಡೇಸ್ ಇಟ್ಟರೂ ಹಾಳಾಗಲ್ಲ. ಮಾಡಿ ನೋಡಿ ಅಂತ ಮಾಡಿ ಇಡೋದಲ್ಲ, ಹೇಳಿದ್ದು ಚೆನ್ನಾಗಿ ಹುರಿದಿಟ್ರೆ ಹಾಳಾಗೋದಿಲ್ಲ ಬಾತು. ಇದೇ ಥರ ನೀವು ಸಿಂಗಲ್ ಸ್ಟೀಮ್ ಅಕ್ಕಿ ಸಿಗುತ್ತೆ ನೋಡಿ, ಅದರಲ್ಲೂ ಮಾಡಿ ಸೂಪರಾಗಿರುತ್ತೆ. ಫಿನಿಶ್ ಆಯಿತು ನೋಡಿ. ಈಗ ಲಿಡ್ನ ಕ್ಲೋಸ್ ಮಾಡ್ತೀನಿ. ಇದು 1 ವಿಸಲ್ ಬಂದರೆ ಸಾಕು. ನನ್ನ ಕುಕ್ಕರ್ಲಿ ಕೆಲವರು 3 ವಿಸಲ್ ಬರ್ಸ್ತಾರೆ. ನಿಮ್ಮ ಕುಕ್ಕರ್ ಹೇಗಿರುತ್ತೆ ಹಾಗೆ, ನನ್ನ ಕುಕ್ಕರ್ಗೆ 1 ವಿಸಲ್ ಸಾಕು. ಇವಾಗ ನೋಡಿ ರೆಡಿಯಾಗಿದೆ. ಗೋಧಿ ಬಾತ್, ಗೋಧಿ ನುಚ್ಚಿನ ವೆಜಿಟೇಬಲ್ ಬಾತ್. ನೀವು ಒಂದ್ಸರಿ ಮಾಡಿ, ಉದುರಾಗಿ ಒಳ್ಳೆ ಅನ್ನದಲ್ಲಿ ಮಾಡ್ದಂಗೆ ಸೂಪರಾಗಿದೆ. ಇದು ರೆಡಿ ಆಯಿತು. ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ. ಈ ದಿನದ ಬಾತು ಗೋಧಿ ನುಚ್ಚಿನ ವೆಜಿಟೇಬಲ್ ಬಾತ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.